ನಮಸ್ತೆ ಸ್ನೇಹಿತರೆ, ಮಂತ್ರಾಲಯ ರಾಯರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಎದುರಿಸ್ತಿರ್ತೀರ ಹಾಗೂ ಸಾಲಬಾಧೆ ಎದುರಿಸ್ತಿರ್ತೀರ, ಮನೆಯಲ್ಲಿ ಮನಃಶಾಂತಿನೇ ಇಲ್ಲ, ಸಂಸಾರದಲ್ಲಿ ಯಾವಾಗಲೂ ಜಗಳ, ಒಂದು ಮನೆ ಖರೀದಿ ಮಾಡೋಕ್ಕಾಗ್ತಾಯಿಲ್ಲ, ಕಾರ್ ಖರೀದಿ ಮಾಡೋಕ್ಕಾಗ್ತಾಯಿಲ್ಲ, ಆರೋಗ್ಯದ ಸಮಸ್ಯೆ, ಹಾಗೆ ಎಷ್ಟೇ ವರ್ಷ ಆದರೂ ಕೂಡ ಮಕ್ಕಳಾಗ್ತಾಯಿಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ, ಹಾಗೆ ಇದೇ ಥರ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಸಂಕಲ್ಪನ ಮಾಡಿ ನೋಡಿ. ನಿಮ್ಗೆ 5 ದಿನದಲ್ಲಿ ನೀವೇನು ಅಂದ್ಕೊಂಡು ಈ ಸಂಕಲ್ಪನ ಶುರು ಮಾಡ್ತೀರಾ, ರಾಯರು ಅದನ್ನು ಖಂಡಿತವಾಗ್ಲೂ ನೆರವೇರಿಸ್ತಾರೆ. ಇದೊಂದು ಪವಾಡದ ಸಂಕಲ್ಪನೇ ಹೌದು. ಇದನ್ನು ನಾನು ಇವತ್ತು ಗುರುವಾರ ಅಲ್ವಾ, ಇವತ್ತಿಂದ ಶುರು ಮಾಡಿದ್ದೀನಿ. ಇದಕ್ಕೂ ಮುಂಚೆ ಕೂಡ ನಾನು ಶುರು ಮಾಡಿದ್ದೇನೆ. ನಾನು ಏನು ಅಂದ್ಕೊಂಡು ಸಂಕಲ್ಪನ ಮಾಡಿದ್ದೆ, ನನಗೆ 5 ದಿನ ಆಗೋದ್ರೊಳಗೆ ನಾನು ಅಂದ್ಕೊಂಡಿದ್ದು ನೆರವೇರಿತ್ತು. ನೀವು ಕೂಡ ಈ ಒಂದು ಸಂಕಲ್ಪನ ಮಾಡಿ ನೋಡಿ. 5 ದಿನದಲ್ಲಿ ನೆರವೇರಿಲ್ಲ ಅಂತ ಅಂದರೆ ನಿಮಗೆ ಆ ತಿಂಗಳು ಒಳಗಡೆ ರಾಯರು ಅದನ್ನು ಖಂಡಿತವಾಗ್ಲೂ ನೆರವೇರಿಸ್ತಾರೆ. ಆದರೆ ನೀವು ಶ್ರದ್ಧೆ ಮತ್ತು ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡಬೇಕಷ್ಟೇ. ಇನ್ನು ಈ ಒಂದು ಸಂಕಲ್ಪವನ್ನು ಯಾವ ರೀತಿ ಮಾಡೋದು, ಹಾಗೆ ಈ ಒಂದು ಸಂಕಲ್ಪ ಮಾಡಲು ಏನೇನು ಬೇಕು ಹಾಗೂ ಯಾವ ರೀತಿಯಾಗಿ ಮಾಡೋದು ಮತ್ತು ಯಾವ ದಿನದಿಂದ ಮಾಡೋದು ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ಸಂಕಲ್ಪನ ನೀವು 5 ವಾರ ಅಥವಾ 5 ದಿನ ನೀವು ಈ ಒಂದು ಸಂಕಲ್ಪನ ಮಾಡಬೇಕಾಗತ್ತೆ. 5 ವಾರ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹೆಣ್ಮಕ್ಳಿಗೆ ಪೀರಿಯಡ್ ಸಮಸ್ಯೆ ಬಂದುಬಿಡತ್ತೆ. ಹಾಗಾಗಿ 5 ದಿನ ಮಾಡಿ. ನಾನು ಕೂಡ ಈ ಒಂದು ಸಂಕಲ್ಪವನ್ನು 5 ದಿನ ಮಾಡ್ತೀನಿ. ಗುರುವಾರ ಇವತ್ತು ಶುರು ಮಾಡಿದ್ದೀನಿ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ. ಇನ್ನು ಈ ಒಂದು ಸಂಕಲ್ಪನ ಮಾಡೋದಕ್ಕೆ ಏನೇನು ಪೂಜಾ ಸಾಮಗ್ರಿಗಳು ಬೇಕು ಅಂತ ಅಂದರೆ, ಈ ಒಂದು ಸಂಕಲ್ಪದ ಮುಖ್ಯ ಉದ್ದೇಶನೇ ರಾಯರಿಗೆ ಪಂಚಾಭಿಷೇಕ ಮಾಡೋದು. ಹಾಗಾಗಿ ರಾಯರಿಗೆ 5 ಥರದ ಅಭಿಷೇಕ ಮಾಡಬೇಕು. ಅದಕ್ಕೆ ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ ಹಾಗೂ ತುಪ್ಪ ಬೇಕು. ಇನ್ನು ರಾಯರಿಗೆ ಅತಿ ಹೆಚ್ಚು ಹೂಗಳು ಹಾಗೂ ತುಳಸಿ ಮಾಲೆ ಬೇಕು. ತುಳಸಿ ಮಾಲೆ ಇಲ್ದಿರು ತುಳಸಿ ಎಲೆ ಆದರೂ ನಡೆಯುತ್ತೆ. ರಾಯರಿಗೆ ಅತಿ ಹೆಚ್ಚು ಹೂಗಳಿಂದ ಅಲಂಕರಿಸಿ ಖುಷಿ ಆಗ್ತಾರೆ ರಾಯರು. ಇನ್ನು ಅರಿಶಿಣ, ಕುಂಕುಮ, ನಿಮ್ಮ ಹತ್ರ ಮಂತ್ರಾಕ್ಷತೆ ಇದ್ದರೆ ಮಂತ್ರಾಕ್ಷತೆನ ಇಟ್ಕೊಳ್ಳಿ, ಇಲ್ಲಾಂದರೆ ಮನೆಯಲ್ಲೇ ಮಂತ್ರಾಕ್ಷತೆ ತಯಾರು ಮಾಡಿ. ಹಾಗೂ ರಾಯರಿಗೆ ಶ್ರೀಗಂಧ ಹಾಗೂ ವಿಭೂತಿ, ಇನ್ನು ಎಲೆ, ಅಡಿಕೆ, ತೆಂಗಿನಕಾಯಿ, ಬಾಳೆಹಣ್ಣು ಹಾಗೂ 2 ತುಪ್ಪದ ದೀಪ. ಇಷ್ಟೇ ಈ ಒಂದು ಸಂಕಲ್ಪನ ಮಾಡೋದಕ್ಕೆ ಬೇಕಾಗುವಂಥದ್ದು. ಇನ್ನು ಯಾವ ರೀತಿಯಾಗಿ ಈ ಒಂದು ಸಂಕಲ್ಪನ ಶುರು ಮಾಡಬೇಕು ಅಂತಂದರೆ, ಗುರುವಾರ ದಿನ ಬೆಳಗ್ಗೆ ಎದ್ದು ಕೂಡ ನೀವು ಪೂಜಾ ಸಾಮಗ್ರಿಗಳನ್ನ ಸ್ವಚ್ಛಗೊಳಿಸ್ಬೋದು. ಇಲ್ಲ ನನಗೆ ಕಷ್ಟ ಆಗುತ್ತೆ ಗುರುವಾರ ದಿನ ಬೆಳಗ್ಗೆ ಎದ್ದು ಮಾಡೋದು, ಆಫೀಸಿಗೆ ಹೋಗಬೇಕು, ಇಲ್ಲ ಏನೋ ಕೆಲಸ ಇರುತ್ತೆ ಅನ್ನೋರು ಹಿಂದಿನ ದಿನ ರಾತ್ರಿಯೇ ತಲೆ ಸ್ನಾನ ಮಾಡಿಬಿಟ್ಟು ದೇವರ ಮನೆ ವಸ್ತುಗಳನ್ನೆಲ್ಲ ಸ್ವಚ್ಛ ಮಾಡಿಟ್ಕೊಳ್ಳಿ. ಬೆಳಗ್ಗೆ ಗುರುವಾರ ದಿನ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಹಾಗೂ ಸ್ನಾನ ಮಾಡ್ಕೊಬಂದು ದೇವ್ರ ಮನೆನ ಸ್ವಚ್ಛಗೊಳಿಸಿ. ದೇವ್ರ ಮನೆನ ಸ್ನಾನ ಮಾಡ್ಕೊಬಂದೇ ಸ್ವಚ್ಛಗೊಳಿಸ್ಬೇಕು ನೀವು. ದೇವ್ರ ಮನೆ ಸ್ವಚ್ಛಗೊಳಿಸಿ ರಾಯರನ್ನು ಎಲ್ಲಿಡ್ತೀರ ಅಲ್ಲಿ ಒಂದು ಸಣ್ಣದಾಗಿ ರಂಗೋಲಿನ ಹಾಕಿ ಅದ್ರ ಮೇಲೆ ನೀವು ಒಂದು ಮಣೆನ ಇಡಬೇಕಾಗತ್ತೆ. ಮಣೆ ಮೇಲೆ ಒಂದು ತಟ್ಟೆನ ಇಡಬೇಕಾಗತ್ತೆ. ಹಾಗೂ ಆ ಮಣೆಯ ಅಕ್ಕಪಕ್ಕದಲ್ಲಿ 2 ದೀಪ ಏನಿದೆ ತುಪ್ಪದ ದೀಪ ಅದನ್ನು ಇಟ್ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಅದಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ಅದಾದ ನಂತರ ನೀವು ನಿಮ್ಮ ಹತ್ರ ಇರೋ ಎಲ್ಲ ದೇವರು ಇರುತ್ತಲ್ವ, ನಿಮ್ಮ ದೇವ್ರ ಮನೇಲಿ ಎಲ್ಲ ದೇವರು, ಅದಕ್ಕೆಲ್ಲ ಅರಿಶಿಣ ಕುಂಕುಮ ಹಚ್ಚಿಬಿಟ್ಟು ನೀವು ಹೂವನ್ನ ಮುಡಿಸಿ. ಅದಾದಮೇಲೆ ನೀವು ಮಣೆ ಮೇಲೆ ಏನು ತಟ್ಟೆ ಇಟ್ಟಿರ್ತೀರ ಅದಕ್ಕೆ ನಿಮ್ಮ ಹತ್ರ ಇರುವಂಥ ಅಕ್ಷತೆ ಕಾಳನ್ನ ನೀವು ನಿಮ್ದೇನು ಸಂಕಲ್ಪ ಇದೆ, ಯಾವುದಕ್ಕಾಗಿ ಸಂಕಲ್ಪ ಮಾಡ್ತಾ ಇದ್ದೀರಾ ಅಂಥೇಳಿ ಮನಸ್ಸಲ್ಲೇ ಬೇಡಿಕೊಂಡು, ರಾಯರೇ ನಾನು ಈ ಒಂದು ಕಾರಣಕ್ಕೆ ಸಂಕಲ್ಪನ ಮಾಡ್ತಾಯಿದ್ದೀನಿ, ನೀವೇ ಕಾಪಾಡಬೇಕು ರಾಯರೇ, ನನಗೆ ನಿಮ್ಮ ಬಿಟ್ಟರೆ ಯಾರೂ ಇಲ್ಲ, ಈ ನೋವು ನನಗೆ ತಡೆಯೋಕ್ಕಾಗ್ತಾ ಇಲ್ಲ ರಾಯರೇ, ಆದಷ್ಟು ಬೇಗ ಈ ಒಂದು ಸಮಸ್ಯೆಯಿಂದ ಪರಿಹಾರ ಕೊಡಿ ರಾಯರೇ ಅಂಥೇಳಿ ಬೇಡಿಕೊಂಡು ಆ ಒಂದು ಮಂತ್ರಾಕ್ಷತೆಯನ್ನು ನೀವು ಆ ತಟ್ಟೆ ಮೇಲೆ ಹಾಕಬೇಕಾಗತ್ತೆ. ಹಾಗೆ ರಾಯರ ಬಲಭಾಗದಲ್ಲಿ ಎಲೆ ಮತ್ತು ಅಡಿಕೆ ಹಾಗೂ ಬಾಳೆಹಣ್ಣನ್ನು ಮುಂದೆ ಸ್ವಲ್ಪ ಮೂತಿನ ಮುರಿದು ರಾಯರ ಮುಂದೆ ಇಡಬೇಕಾಗತ್ತೆ. ಇನ್ನು ರಾಯರ ಮೂರ್ತಿನ ಆ ಮಂತ್ರಾಕ್ಷತೆ ಮೇಲಿಟ್ಟು ನೀವು ರಾಯರಿಗೆ ಯಾವತ್ತೂ ನೀವು ಅರಿಶಿಣ ಕುಂಕುಮ ಹಚ್ಚಬಾರ್ದು, ಗಂಧವನ್ನೇ ಹಚ್ಚಬೇಕು. ರಾಯರಿಗೆ ಗಂಧವನ್ನು ಹಚ್ತಾ ಎಲ್ಲ ದೇವರಿಗೂ ನೀವು
ಹೂವನ್ನೆಲ್ಲ ಮುಡಿಸಿರ್ತೀರ. ರಾಯರು ಫೋಟೋ ಇದ್ದರೂ ಅದಕ್ಕೂ ಹೂವನ್ನ ಮುಡಿಸಿ. ನಮ್ಮ ಮನೇಲಿ ರಾಯರು ಫೋಟೋ ಸಪ್ರೇಟಾಗಿದೆ, ನಾನು ಅದಕ್ಕೆ ಎಲ್ಲ ಹೂವು ಹಾಗೂ ತುಳಸಿ ಮಾಲೆನ ಮುಡಿಸಿದ್ದೀನಿ. ಇನ್ನು ಈ ರಾಯರ ಮೂರ್ತಿ ಏನಿರುತ್ತೆ ಅದಕ್ಕೆ ನಾವು ಪಂಚಾಭಿಷೇಕ ಮಾಡುವ ಮೊದಲು ನಾವು ವಿಘ್ನ ವಿನಾಶಕನಿಗೆ ನಾವು ಫಸ್ಟು ಪೂಜೆ ಮಾಡಬೇಕಾಗತ್ತೆ. ಮಂತ್ರಾಕ್ಷತೆ ಏನಿದೆ, ಉಳಿದಂಥ ಮಂತ್ರಾಕ್ಷತೆ ಸ್ವಲ್ಪ ಕೈಲಿಟ್ಕೊಂಡು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥ ಜಂಬುಫಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ನೀವು ಯಾವುದಾದ್ರೂ ವಿಘ್ನೇಶ್ವರನ ಸ್ತೋತ್ರವನ್ನು ಪಠಿಸಿ ಈ ಒಂದು ಮಂತ್ರಾಕ್ಷತೆನ ವಿಘ್ನ ವಿನಾಶಕ್ಕೆ ಹಾಕಬೇಕಾಗತ್ತೆ. ಯಾಕಂದರೆ ನಾವು ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ವಿಘ್ನ ವಿನಾಶಕನ ಅನುಗ್ರಹ ಮುಖ್ಯವಾಗಿ ಬೇಕು. ಅದಾದ ನಂತರ ರಾಯರಿಗೆ ಏನು ತುಪ್ಪ ಹಾಲು ಸಕ್ಕರೆ ಏನಿರುತ್ತೆ ಅದರಿಂದ ಅಭಿಷೇಕ ಮಾಡಬೇಕಾಗತ್ತೆ. ಹಾಗೆ ನೆನ್ಪಿಟ್ಕೊಳ್ಳಿ, ಅಭಿಷೇಕ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ಒಂದೊಂದೇ ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ತುಪ್ಪ ಹೀಗೆ ಒಂದೊಂದು ಆದಮೇಲೆ ಒಂದೊಂದು ಅಭಿಷೇಕನ ರಾಯರಿಗೆ ಮಾಡಬೇಕಾಗತ್ತೆ. ಅದಾದ ನಂತರ ಆ ತಟ್ಟೆಯಲ್ಲಿ ಏನು ಅಭಿಷೇಕ ಮಾಡಿದಂಥ ಹಾಲು, ತುಪ್ಪ, ಮೊಸರು ಏನಿದೆ ಅದನ್ನೊಂದು ಲೋಟದಲ್ಲಿ ಅಥವಾ ಎಂಥದ್ರಲ್ಲಿ ಬೌಲಲ್ಲಾದರೂ ಹಾಕಿ ತೆಗೆದಿಟ್ಕೊಂಡು ರಾಯರ ಮೂರ್ತಿ ಏನಿರುತ್ತೆ ಅದಕ್ಕೆ ಇನ್ನೊಮ್ಮೆ ನೀವು ಗಂಧನ ಹಚ್ಚಿ ತುಳಸಿ ಮಾಲೆನ ಮುಡಿಸಿ ಹೂವನ್ನ ಮುಡಿಸಿ ರಾಯರಿಗೆ ನೀವು ಗಂಧದ ಕಡ್ಡಿ ಬೆಳಗಬೇಕಾಗತ್ತೆ. ಗಂಧದ ಕಡ್ಡಿ ಬೆಳಗಿ ನಂತರ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ನೀವು 3 ಬಾರಿ, 7 ಬಾರಿ, 9 ಬಾರಿ, 21 ಬಾರಿ ಹೀಗೆ ನಿಮ್ಗೆ ಎಷ್ಟು ಬಾರಿ ಸಾಧ್ಯನೋ ಅಷ್ಟು ಬಾರಿ ಜಪಿಸಿ. ಈ ಸಂಕಲ್ಪದ ಮುಖ್ಯ ಉದ್ದೇಶನೇ ನೀವು ರಾಯರಿಗೆ ಅಭಿಷೇಕ ಮಾಡೋದು, ಹಾಗೆ ರಾಯರ ಮಂತ್ರವನ್ನು ಪಠಿಸೋದು. 21 ಬಾರಿ ಜಪಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ 21 ಬಾರಿ ನೀವು ಜಪಿಸಿ. ಯಾವುದಪ್ಪ ರಾಘವೇಂದ್ರ ಸ್ವಾಮಿಗಳ ಮಂತ್ರ ಅಂತಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಒಂದು ಮಂತ್ರನ 21 ಬಾರಿ ಜಪಿಸ್ಬೇಕಾಗತ್ತೆ. ನೀವು 21 ಬಾರಿ ಜಪಿಸಾದ್ಮೇಲೆ ನೀವು ರಾಯರಿಗೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಬಲಗಡೆ ಒಂದು ಎಡಗಡೆ ಒಂದು ಇಡಬೇಕಾಗತ್ತೆ. ಅದಾದಮೇಲೆ ರಾಯರಿಗೆ ನೀವು ಮಂಗಳಾರತಿನ ಮಾಡಬೇಕಾಗತ್ತೆ, ಆರತಿನ ಮಾಡಬೇಕಾಗತ್ತೆ. ಆರತಿನ ಮಾಡಬೇಕಾದ್ರೂ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾರೆ ನೀವು ರಾಯರಿಗೆ ಆರತಿನ ಮಾಡಬೇಕಾಗತ್ತೆ. ಆರತಿ ಮಾಡಾದ್ಮೇಲೆ ರಾಯರ ಮುಂದೆ ಸ್ವಲ್ಪ ಹೊತ್ತು ಕುಳಿತ್ಕೊಬಿಟ್ಟು ನಿಮ್ಮದೇನು ಸಂಕಲ್ಪ ಇದೆ ಇನ್ನೊಮ್ಮೆ ರಾಯರಿಗೆ ನೀವು ಹೇಳಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ರಾಯರನ್ನೇ ಮನಸ್ಸಲ್ಲಿ ನೆನೆಸ್ಕೊಂಡು ಭಕ್ತಿಯಿಂದ ರಾಯರಿಗೆ ಕೇಳ್ಕೊಳ್ಳಿ. ಅದಾದ ನಂತರ ಈ ಅಭಿಷೇಕ ಮಾಡಿರೋದು ಏನಿರುತ್ತೆ ಅದನ್ನು ನೀವು ತೀರ್ಥ ಪ್ರಸಾದವಾಗಿ ಮನೆಯಲ್ಲಿರೋರಿಗೆಲ್ಲ ಕೊಡ್ಬೋದು ನೀವು. ಇನ್ನು ಕಾಯಿ ಏನಿರುತ್ತೆ, ಕಾಯಿ ಬಾಳೆಹಣ್ಣು ಅದನ್ನು ನೀವು ಏನಾದರೂ ಸಿಹಿ ಆದರೂ ಮಾಡ್ಬೋದು, ಇಲ್ಲ ಕಾಯಿಂದ ನೀವು ತರಕಾರಿ ಅಡುಗೆಗೆ ಬಳಸ್ಕೋಬೋದು, ನಾನ್ ವೆಜ್ಗೆ ಬಳಸ್ಕೊಬೇಡಿ. ಇದು ಗುರುವಾರ ಪೂಜೆ ಆಯ್ತಲ್ವ. ಇನ್ನು ಶುಕ್ರವಾರ ನೀವು ಮತ್ತೆ ಹೂವನ್ನ ಏನು ಮುಡಿಸಿರ್ತೀರ ರಾಯರಿಗೆ ಅದನ್ನು ತೆಗಿಬಾರ್ದು. ಏನು ಹೂವು ಮುಡಿಸಿರ್ತೀರ ಅದ್ರ ಮೇಲೆ ಮತ್ತೆ ಹೂವನ್ನಿಟ್ಟು ಮತ್ತೆ ಪೂಜೆ ಮಾಡಬೇಕು. ನೀವು ಮತ್ತೆ ಗಂಧದ ಕಡ್ಡಿ ಬೆಳಗಬೇಕು, ಮತ್ತು ಮಂಗಳಾರತಿ ಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕು. ಇದೇ ರೀತಿ ನೀವು 5 ದಿನವೂ ಮಾಡಬೇಕು. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ 5 ದಿನ ಕೂಡ ನೀವು ಹೂವನ್ನ ತೆಗಿಬಾರ್ದು. ಈ ಸಂಕಲ್ಪ ಮುಖ್ಯವಾದದ್ದೇ, ನೀವು ಹೂವನ್ನ ತೆಗಿಬಾರ್ದು. ಗುರುವಾರ ಹೂ ಮುಡಿಸಿರ್ತೀರಲ್ವ ಅದ್ರ ಮೇಲೇ ಶುಕ್ರವಾರ ಹೂ ಮುಡಿಸ್ಬೇಕು, ಶನಿವಾರ ಹೂ ಮುಡಿಸ್ಬೇಕು, ಭಾನುವಾರ ಹೂ ಮುಡಿಸ್ಬೇಕು, ಸೋಮವಾರ ಹೂ ಮುಡಿಸ್ಬೇಕು. ಹೀಗೆ ನೀವು 5 ದಿನವೂ ಹೂ ಮುಡಿಸ್ಬೇಕು. ಆ ಹೂವನ್ನ ಎತ್ತಬಾರ್ದು. ಪ್ರತಿದಿನ ನೀವು ರಾಯರಿಗೆ ಗಂಧದ ಕಡ್ಡಿ ಬೆಳಗಬೇಕು, ಕಾಯಿ ಹೊಡೆದು ಮತ್ತು ಕರ್ಪೂರ ಬೆಳಗಿ ಪ್ರತಿದಿನ ಹೀಗೆ ಪೂಜೆ ಮಾಡಬೇಕು. ನೀವು ಹೂವನ್ನಾಗಲಿ ರಾಯರನ್ನಾಗಲಿ ನೀವು ಮುಟ್ಟೋಕ್ಕೆ ಹೋಗಬಾರ್ದು. ಹಾಗೆ ಸೋಮವಾರ ಏನು ಪೂಜೆ ಮಾಡ್ತೀರಾ ಆ ದಿನ ರಾಯರಿಗೆ ಏನಾದರೂ ಸಿಹಿನ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬೇಕಾಗತ್ತೆ. ಆ ಸಿಹಿನ ಪೂಜೆ ಆದ ನಂತರ ಹಸುಗಳಿಗೆ ಅಥವಾ ಮನೇಲಿರುವ ಮಕ್ಕಳಿಗೆ ಇಲ್ಲ ಅಂದರೆ ಎಲ್ಲರಿಗೂ ನೀವು ಹಂಚಿ ತಿನ್ನಬೇಕಾಗತ್ತೆ.
ರಾಯರ ಪೂಜೆ ಮುಖ್ಯ ಉದ್ದೇಶನ ನೀವು ಹಂಚಿ ತಿನ್ನೋದು. ಹಾಗಾಗಿ ಸಿಹಿನ ಎಲ್ರಿಗೂ ಆದಷ್ಟು ಯಾರು ಅಕ್ಕಪಕ್ಕದ ಮನೆಯವರು ಇರ್ತಾರೆ ಎಲ್ರಿಗೂ ಕೂಡ ನಾನೊಂದು ಸಂಕಲ್ಪ ಮಾಡಿದ್ದೆ ಅಂಥೇಳಿ ಹೇಳಿಬಿಟ್ಟು ಎಲ್ರಿಗೂ ನೀವು ಹಂಚಬೇಕಾಗತ್ತೆ. ಇನ್ನು ನೀವು ಯಾಕಾಗಿ ಸಂಕಲ್ಪ ಮಾಡ್ತಾ ಇದ್ದೀರಾ ಅಂಥೇಳಿ ಯಾರಿಗೂ ಹೇಳ್ಕೊಬಾರ್ದು. ಅದು ನೆರವೇರೋವರೆಗೂ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಮಕ್ಕಳಿಗೆ ಯಾರಿಗೂ ಕೂಡ ನೀವು ಸಂಕಲ್ಪದ ಉದ್ದೇಶನ ನೀವು ಹೇಳ್ಕೊಬಾರ್ದು. ಇನ್ನು ಸಂಕಲ್ಪ ಮಾಡೋದ್ರಿಂದ ನೀವು ನಾನ್ ವೆಜ್ಜ ತಿನ್ನಬಾರ್ದು, ಬೇರೆಯವ್ರ ಮನೇಲಿ ಊಟ ಮಾಡಬಾರ್ದು, ಎಂದಲೂ ಸೇವಿಸಬಾರ್ದು. ಹಾಗೂ ಆದಷ್ಟು ಮಡಿಯಿಂದ ಇರಬೇಕು. ಧೂಮಪಾನ ಮದ್ಯಪಾನ ಮಾಡಬಾರ್ದು. ಹಾಗೂ ಬ್ರಹ್ಮಚರ್ಯನ 5 ದಿನ ನೀವು ಪಾಲಿಸಬೇಕಾಗತ್ತೆ. ಇನ್ನು ಹುಡುಗಿರು ನಿಮ್ಮ ಪೀರಿಯಡ್ಸ್ ಹಿಂದೆ ಮುಂದೆ ಏನಿರುತ್ತೆ ನೋಡಿಕೊಂಡು ಶುರು ಮಾಡಿ. ಮಿಡ್ಲಲ್ಲೆಲ್ಲ ಪೀರಿಯಡ್ಸ್ ಎಲ್ಲ ಬಂತಂದರೆ ನಿಮ್ಮ ವ್ರತ ಮಾಡಿದ್ದೆ ವೇಸ್ಟ್ ಆಗಿಬಿಡತ್ತೆ. ಹಾಗೆ ನೋಡಿಕೊಂಡು ನೀವು ಶುರು ಮಾಡಿ. ಹಾಗೆ ಈ ಒಂದು ಸಂಕಲ್ಪನ ನಾನು ಹಿಂದೆ ಕೂಡ ಮಾಡಿದ್ದೆ. ನಾನು ಅಂದ್ಕೊಂಡು ಏನು ಮಾಡಿದ್ದೆ ಅದು ನಂಗೆ ಖಂಡಿತವಾಗ್ಲೂ ನೆರವೇರಿದೆ. ನೀವು ಕೂಡ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವ್ರತ ಮಾಡ್ತೀರಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಕೂಡ ಖುಷಿಯಾಗತ್ತೆ. ಹಾಗೂ ಈ ಒಂದು ಸಂಕಲ್ಪನ ಮೊದಲು ಯಾರು ಮಾಡಿದ್ದೀರಾ, ನಿಮ್ದು ಏನು ನೆರವೇರಿದೆ, ನೀವು ಅಂದ್ಕೊಂಡು ಏನು ಸಂಕಲ್ಪ ಮಾಡಿ ಪೂಜೆ ಶುರು ಮಾಡಿರ್ತೀರ ಅದು ಯಾರಿಗಾದರೂ ನೆರವೇರಿದರೆ ಅದನ್ನು ತಿಳಿಸಿ. ಕಮೆಂಟ್ ಓದೋರಿಗೂ ಕೂಡ ಖುಷಿಯಾಗುತ್ತೆ, ಅವರು ಕೂಡ ಮಾಡ್ತಾರೆ. ಹಾಗೂ ಈ ಒಂದು ಸಂಕಲ್ಪದ ಉದ್ದೇಶ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರು ಹಾಗೂ ಫ್ಯಾಮಿಲಿಯವ್ರಿಗೂ ತಿಳಿಸ್ಕೊಡಿ. ಹಾಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.